ಸೊ ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವತ್ತೊಂದು ಅದ್ಭುತವಾದ ಪ್ಲೇಸ್ ಬನ್ನಿ ಹೋಗೋಣ. ಅದಕ್ಕೆ ಸ್ನೇಹಿತರೆ, ಇವಾಗ ನಾವಿರುವಂಥದ್ದು ಬೆಂಗಳೂರದ ಆರ್ ನಗರದಲ್ಲಿರುವಂಥ ಷಣ್ಮುಗಂ ಟೆಂಪಲಲ್ಲಿ. ಸೊ ನೋಡ್ಬೋದು, ತುಂಬ ಪೀಸ್ಫುಲ್ ಪ್ಲೇಸ್ ಇದೆ. ಸೊ ನಾವು ಬಂದಿರೋದರಿಂದ ಸೊ ಅಷ್ಟೇ ಜನಸಂಖ್ಯೆನೂ ಅಷ್ಟೇ ಕಡಿಮೆ ಆಗಿದ್ದಾರೆ. ನೀವು ನೋಡ್ಬೋದು ಸುತ್ತಮುತ್ತಲು ತುಂಬ ಪೀಸ್ಫುಲ್ ಆಗಿರುವಂಥ ಪ್ಲೇಸ್ ಇದೆ. ಸೊ ಬನ್ನಿ, ಇವಾಗ ನಾವು ಮೇಲೆ ಹೋಗಿ ಗರ್ಭಗುಡಿ ಇದೆಯಲ್ಲ ಅದು ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ, ಒಳಗಡೆ ಹೋಗ್ತೀವಿ. ಪ್ಲೇಸು ತುಂಬ ಚೆನ್ನಾಗಿದೆ. ಇದು ಷಣ್ಮುಖ ಟೆಂಪಲ್ ಅಂತ ನೀವು ನೋಡ್ಬೋದು. ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಂದರೆ ನಿಮಗೆ ಗಣೇಶ್ ಟೆಂಪಲ್ ಸಿಗುತ್ತೆ, ಆಮೇಲೆ ಶಿವನ ಟೆಂಪಲ್ಲು, ಮೇಲೆ ಹೋಗ್ತಾ ಷಣ್ಮುಖ ಟೆಂಪಲ್ ಇದೆ. ನೀವು ನೋಡ್ಬೋದು. ನಿಮಗೆ ಅವಾಗವಾಗ ನೆಮ್ಮದಿ ಬೇಕಂದರೆ, ಪೀಸ್ ಬೇಕಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಷಣ್ಮುಗಂ ಟೆಂಪಲ್ ಅಂತೇಳಿ. ಸೊ ಇಲ್ಲಿ ಬನ್ನಿ, ಪೀಸ್ ಆಗಿರುವಂಥ ಅದ್ಭುತವಾಗಿರುವಂಥ ಜಾಗ ಇದೆ. ಸೊ ಇಂಥ ಕಡೆ ಬಂದು ವಿಸಿಟ್ ಮಾಡಿ. ನೋಡಿ, ಇದೆಷ್ಟು ಚೆನ್ನಾಗಿದೆ. ಇದೆಲ್ಲ ಸಿಮೆಂಟಿಂದ ಕಟ್ಟಿರೋದು, ಬಟ್ ಸಖತ್ತಾಗಿದೆ ಪ್ಲೇಸ್. ಏನಪ್ಪ ಅಂದರೆ ಇಲ್ಲಿ ಮಳೆ ಬರ್ತಾಯಿದೆ. ಇವಾಗ ಆಲ್ರೆಡಿ ಜೋರು ಬರ್ತಾಯಿದೆ. ನೋಡಿ, ಹನಿ ಮಳೆ ಬರ್ತಾಯಿದೆ. ಈ ಮಳೆಯಲ್ಲಿ ನಿಂತಿವೋ ಹೆಂಗೋ ಗೊತ್ತಿಲ್ಲ, ಆದರೆ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನೀವು ಏನಾದರೂ ಇಲ್ಲೇ ಬೆಂಗಳೂರಾಗಿದ್ದರೆ ಒಂದು ಸರ್ತಿ ಬನ್ನಿ. ಬೆಂಗಳೂರಾಗಿದ್ದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಓದ್ತಿರೋದು ಅನ್ಕೋತೀನಿ, ಯಾಕಂದರೆ ಇಲ್ಲಿ ಹತ್ತಿರ ಆರ್ ನಗರದಲ್ಲಲ್ವಾ. ಸೊ ನೀವು ಎಲ್ಲಾದರೂ ಬೇರೆ ಕಡೆಯಿಂದ ಬಂದಿದ್ದರೆ ಸೊ ಪ್ಲೇಸ್ ಚೆನ್ನಾಗಿದೆ, ಬನ್ನಿ ನೋಡ್ಕೊಂಡು ಹೋಗಿ. ಏನೋ ಗೊತ್ತಿಲ್ಲ, ಗುಡಿಯಲ್ಲಿ ದೇವರು ಏನಪ್ಪ ಅಂದರೆ ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾಯಿದೆ ಷಣ್ಮುಖ ಟೆಂಪಲಲ್ಲಿ. ಬನ್ನಿ, ಒಳಗಡೆ ನೋಡಿದ್ರೆ ಸಖತ್ತಾಗಿದೆ. ಕಾಣಿಸ್ತಾ ಇದೆಯಲ್ಲ ಷಣ್ಮುಗಂ ದೇವಸ್ಥಾನದ ಗರ್ಭಗುಡಿ ಇದೆ. ಹೌದು, ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋದ್ಮೇಲೆ ನಿಮಗೆ ಹೇಳ್ತೀವಿ ಏನಂಬೋದು. ಇಲ್ಲಿ ನಮಗೆ ಪ್ರಸಾದ ಕೊಡ್ತಾ ಇದ್ದಾರೆ. ಏನಂತಂದ್ರೆ ಪೊಂಗಲ್ ಇದೆ ಅನ್ಕೋತೀನಿ, ಪೊಂಗಲ್ ಕೊಟ್ಟಿದ್ದಾರೆ ಪ್ರಸಾದ. ಈ ಪ್ರಸಾದವನ್ನು ತಿಂದು ಜಾಗದ ಬಗ್ಗೆ ನಾವು ಕೂತಿದ್ದೆ. ಮೇಲೆ ಹೇಗಿದೆ ದೇವಸ್ಥಾನ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲೇ ನೈಸ್ ರೋಡ್ ಇದೆ, ಹತ್ರನೇ ಇದೆ, ದೂರ ಏನಿಲ್ಲ. ಒಂದು 50 ಮೀಟ್ರ್ ಇದೆ ಅನ್ಕೋತೀನಿ ಇಲ್ಲಿಂದ ನೈಸ್ ರೋಡು. ನೀವು ಇಲ್ಲಿ ನೈಸ್ ರೋಡಿಂದನೂ ಸಹ ಬರ್ಬೋದು. ಇಲ್ಲೇ ಇದೆ ನೈಸ್ ರೋಡು, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇಲ್ಲೇ ನೈಸ್ ರೋಡು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೇ ನೈಸ್ ರೋಡ್ ಇರೋದು ಹಿಂದ್ಗಡೆನೆ. ಈ ನೈಸ್ ರೋಡಿಂದನೂ ನಾವು ಸಹ ಬರ್ಬೋದು, ಹತ್ತಿರ ಆಗುತ್ತೆ ಇಲ್ಲಿಂದ ಏನು. ಸೊ ಅದಕ್ಕೆ ಮತ್ತು ಇಲ್ಲಿಂದ ನಾವು ಹಿಂಗೆ ನಡ್ಕೊಂಡು ಹೋದರೆ ಇಲ್ಲೊಂದು ಕರಿಮರಮ್ಮನ ದೇವಸ್ಥಾನ ಇದೆ, ನೋಡ್ಬೋದು ನೀವು. ಇಲ್ಲಿ ಕೆಳಗಿಂದ ಹೋದರೆ ಇಲ್ಲಿ ಸಹ ದೇವಸ್ಥಾನ ಇದೆ. ಸೊ ಆ ಕಾರಣಕ್ಕೆ ನಾವು ಯಾಕೆ ದೇವಸ್ಥಾನಕ್ಕೆ ಬರ್ತೀವಿ ಗೊತ್ತಾ? ನಾವು ದೇವಸ್ಥಾನಕ್ಕೆ ಬರೋಕ್ಕೆ ಕಾರಣ ಏನಂತಂದರೆ, ನಮ್ಮ ಮನಸ್ಸಲ್ಲಿರೋ ವಿಷಯಗಳನ್ನು, ಯಾರ ಮುಂದೆ ಹೇಳದೇ ಇರೋ ವಿಷಯಗಳನ್ನ ದೇವ್ರ ಮುಂದೆ ಹೇಳ್ಕೊಂತೀವಂತೆ. ನಾವು ಪ್ರತಿಯೊಂದು ವಿಷಯನ ದೇವ್ರ ಮುಂದೆ ಹೇಳ್ಕೊಂಡಾಗ ನಮ್ಮ ಮನಸ್ಸು ಹಗರ ಆಗುತ್ತೆ. ಹಗರ ಆದಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ಕಂಗಾಗುತ್ತೆ. ಸೊ ಆ ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ಬರ್ತೀವಂತೆ. ಅದಕ್ಕೆ ಪ್ರತಿಯೊಬ್ಬರು ಯಾಕೆ ದೇವ್ರನ್ನ ಅಷ್ಟೊಂದು ನಂಬ್ತಾರತ್ತಂದರೆ, ದೇವ್ರು ಇದನ್ನು ಬಿಟ್ಟಿದ್ದಾನೋ ಗೊತ್ತಿಲ್ಲ, ದೇವರು ನಾವು ಅಂದ್ಕೊಂಡಿದ್ದಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ನಾವು ಮಾಡಿದ ಪ್ರತಿಫಲನೇ ನಮ್ಗೆ ಸಿಗೋದಂತೆ. ಹೌದಲ್ಲ, ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ನಾವು ಮಾಡಿದ್ದು ಕರ್ಮ ನಾವೇ ಅನುಭವಿಸ್ಕೋಬೇಕಂತೆ. ಬಟ್ ಏನಂತಂದರೆ, ನೀವು ಒಳ್ಳೇದು ಮಾಡಿದ್ರೆ ನೀವು ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ಬಟ್ ಯಾವ ಟೈಮಲ್ಲಿ ಏನಾಗಬೇಕು ಅದು ಹಾಗೆ ಆಗುತ್ತೆ. ಸೊ ಆ ಕಾರಣಕ್ಕೆ ಯಾರೂ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಒಳ್ಳೇದು ಮಾಡಿ ನನ್ನ ಪ್ರಕಾರ. ಸೊ ಇನ್ನೊಂದೇನೆಂದರೆ, ಈ ದೇವಸ್ಥಾನ ಬಂದಿದ್ನಲ್ಲ, ಈ ದೇವಸ್ಥಾನದ ಇನ್ನೊಂದು ಪಾಸಿಟಿವ್ ಅಂದರೆ, ಸಾಮಾನ್ಯವಾಗಿ ಒಂದು ಕೋಟ್ಗಳು ಹಾಕ್ತಾರೆ, ಅಂದರೆ ಲೈನ್ಗಳು ಹಾಕ್ತಾರೆ. ಈ ದೇವಸ್ಥಾನದಲ್ಲಿ ಒಂದು ಲೈನ್ ಹಾಕಿದರೆ ಏನಂದರೆ, ಯಾವ ರೀತಿ ಅಂದರೆ ಹೇಳ್ತೀನಿ ಕೇಳಿ. ದೇವರಿಗೆ ಪ್ರಿಯವಾದದ್ದು ಹಣವಲ್ಲ ಭಕ್ತಿ. ಏನು ಹೇಳಿ? ದೇವರಿಗೆ ಪ್ರಿಯವಾದದ್ದು ಹಣವಲ್ಲ. ಹಂತವಾಗಿ ನೀವು ನೋಡಿ, ಎಷ್ಟೊತ್ತಾದರೂ ಬಂದು ಕೂತ್ಕೊಳ್ಳಿ, ನಿಮ್ಗೆ ಎದ್ಬಿಟ್ಟು ಮನೆಗೆ ಹೋಗ್ಬೇಕಂತ ಅನ್ಸೋದಿಲ್ಲ. ಯಾಕಂದರೆ ಇಲ್ಲಿ ಆ ಥರ ವಾತಾವರಣ ಇದೆ ಇಲ್ಲಿ. ಸೊ ಆ ಕಾರಣಕ್ಕೆ ನಾನಿಲ್ಲಿ ಪದೇ ವಾರಕ್ಕೊಂದು ಸರ್ತಿ ನಾವಿಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ನಿಮಗೂ ಏನಾದರೂ ಇದು ಇಷ್ಟ ಆದರೆ ನೀವು ಬಂದು ಹೋಗಿ, ಒಂದು ಸರ್ತಿ ಬಂದುಬಿಟ್ಟು ನೋಡ್ಕೊಂಡೋಗಿ. ಅಲ್ಲಿ ಫೋಟೋಶೂಟ್ ಮಾಡಲಿ ಎಷ್ಟು
ಅಲ್ಲಿ ಫೋಟೋಶೂಟ್ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಸೊ ಆ ಕಾರಣಕ್ಕೆ ಇಂದ ಬರುವಂಥದ್ದು ನೆಮ್ಮದಿ ಅಂದರೆ ಹಣದಿಂದ ಖರೀದಿಸೋದಂಥದ್ದಲ್ಲ. ಒಂದು ನೆಮ್ಮದಿ ಅಂದರೆ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಏನು ಹೇಳು ನೆಮ್ಮದಿನೇ ನೆಮ್ಮದಿ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ನೆಮ್ಮದಿ ಅಷ್ಟೇ ನೆಮ್ಮದಿನೇ. ನೆಮ್ಮದಿಯಾಗಿರ್ಬೇಕಂದ್ರೆ ಏನು ಮಾಡಬೇಕು? ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಅದನ್ನೇ ನೆಮ್ಮದಿಯಾಗಿರ್ಬೇಕಂದ್ರೆ ಅಷ್ಟೇ. ಹೆಂಗೆ ಕಾಣಿಸ್ತಾ ಇದೆ ಅಂತ ಷಣ್ಮುಖ ಟೆಂಪಲ್ ಈ ಹೊತ್ತಲು ಸಖತ್ತಾಗಿ ಕಾಣಿಸ್ತಿದೆ. ಈ ಪ್ಲೇಸಿಗೆ ಎಲ್ಲರೂ ನೈಟಲ್ಲಿ ಜಾಸ್ತಿ ಜನ ಬರ್ತಾರೆ ನಿಜ ಹೇಳ್ಬೇಕಂದ್ರೆ. ದೇವಸ್ಥಾನದ ಶಿವನ ಕೈಯಲ್ಲಿರೋ ತ್ರಿಶೂಲನ ಯಾವ ರೀತಿ ಇದೆ ಅಂತ ಬಾ ಹೋಗೋಣ.